ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಕಾವ್ಯ ಬಗ್ಗೆ ಎಲ್ಲರಿಗೂ ಹೊಟ್ಟೆ ಉರಿ. ಮತ್ತೆ ಮಾಳು ಕಳಪೆ ಕ್ಯಾಪ್ಟನ್ ಅಂತ ಜೈಲಿಗೆ ಅವರು ಇದೇ ಜನ. ರಕ್ಷಿತಾ ಹಠ ಹಿಡಿದಾಗ ತಲೆ ಚಿಚ್ಚಿಕೊಂಡವರು ಇದೇ ಜನ. ಈಗ ಅದೇ ಜನ ಅದೇ ಮಾಳು ಮತ್ತು ರಕ್ಷಿತಾಗೆ ಅಡ್ವಾಂಟೇಜ್ ಕೊಟ್ಟಿದ್ದಾರೆ. ಅದು ಬೇರೆ ದಾರಿ ಇಲ್ಲ ಅಂತಲೋ ಅಥವಾ ಗಿಲ್ಲಿ ಮತ್ತು ಕಾವ್ಯನ ಮೇಲಿನ ಹೊಟ್ಟೆ ಕಿಚ್ಚು ಅಂತಲೋ ಗೊತ್ತಾಗುತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದೆ. ಗಿಲ್ಲಿ ಕಾವ್ಯ ಮತ್ತು ಮಾಳು ರಕ್ಷಿತಾ ಮತ್ತು ರಶಿಕಾ ಸೂರಜ್ ಮತ್ತು ಅಶ್ವಿನಿ ಗೌಡ ರಘು ಮತ್ತು ಅಭಿಷೇಕ್ ಸ್ಪಂದನ ಮತ್ತು ರಜತ್ ಮತ್ತು ಚೈತ್ರ ಜೋಡಿಯಾಗಿದ್ದಾರೆ. ಜೋಡಿಗಳಿಗೆ ಮೊದಲ ಟಾಸ್ಕ್ ಆಗಿ ಚಂಡಾಮಂಡಲ ನೀಡಲಾಯಿತು. ಇದರಲ್ಲಿ ಗಿಲ್ಲಿ ಮತ್ತು ಕಾವ್ಯ, ಮಾಳು ಮತ್ತು ರಕ್ಷಿತಾ ಜೋಡಿ ತಲಾ 3 ಚೆಂಡುಗಳನ್ನು ಕಲೆಕ್ಟ್ ಮಾಡಿದ್ದರು. ಈ 2 ಜೋಡಿಗಳ ಪೈಕಿ ಒಂದು ಜೋಡಿಗೆ ಮಾತ್ರ ಅಡ್ವಾಂಟೇಜ್ ನೀಡಬೇಕಾದಾಗ ಉಳಿದ ಜೋಡಿಗಳು ಕೊಟ್ಟ ಕಾರಣಗಳು ಒಂದಕ್ಕಿಂತ ಒಂದು ಅದ್ಭುತ. ಕಾರಣಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮೇಲೆ ಹೊಟ್ಟೆ ಉರಿ ಎದ್ದು ಕಾಣುತ್ತಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ. ಚಂಡಾಮಂಡಲ ಟಾಸ್ಕ್ನಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ 3, ರಕ್ಷಿತಾ ಮತ್ತು ಮಾಳು 3 ಚೆಂಡುಗಳನ್ನು ತಂದಿದ್ದರು. ಟೈ ಬ್ರೇಕರ್ ಆಗಿ ಉಳಿದ ಜೋಡಿಗಳು ತಮ್ಮ ಬಳಿಯಿದ್ದ ಬಾಲ್ಗಳ ಮೂಲಕ ಅಡ್ವಾಂಟೇಜ್ ಯಾರಿಗೆ ಸಿಗಬೇಕು ಅಂತ ಹೇಳಬೇಕಿತ್ತು. ಈ ವೇಳೆ ಇದು ಕ್ಯಾಪ್ಟನ್ಸಿ ರೇಸ್ಗೆ ಬರೋದ್ರಿಂದ ಮನೆಗೆಲಸಗಳಲ್ಲಿ ಜವಾಬ್ದಾರಿ ವಹಿಸುತ್ತಾರೆ. ರಕ್ಷಿತಾ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವೊಮ್ಮೆ ಕೆಲವರ ಪರ ನಿಲ್ಲೋದು ಇವರ ಕ್ಯಾಪ್ಟನ್ಸಿಗೆ ಸರಿಯಾದ ಜೋಡಿ ಅನಿಸುತ್ತಿದೆ ಅಂತ ಆಶ್ಚರ್ಯಕರ ಕಾರಣ ಕೊಟ್ಟವರು ಅಶ್ವಿನಿ. ಅಸಲಿಗೆ ಈ ಹಿಂದೆ ಅಭಿಷೇಕ್ನ ಸೇವ್ ಮಾಡಬೇಕು ಮತ್ತು ರಘು ನಾಮಿನೇಟ್ ಆಗಬೇಕು ಅಂತ ರಕ್ಷಿತಾ ಹಠ ಹಿಡಿದಿದ್ದಾಗ ಅಶ್ವಿನಿ ವಿರೋಧಿಸಿದ್ದರು. ಇನ್ನು ಮಾಳು ಮತ್ತು ರಕ್ಷಿತಾ ಜೋಡಿಗೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ರಘು ಹೇಳಿದರು. ಈ ಟಾಸ್ಕ್ನಲ್ಲಿ ಮಾಳು ಮತ್ತು ರಕ್ಷಿತಾ ಸ್ಟ್ರಾಟಜಿ ಚೆನ್ನಾಗಿತ್ತು, ತುಂಬಾ ಕ್ವಿಕ್ ಆಗಿದ್ದರು ಎಂದರು ಅಭಿಷೇಕ್. ಈ ಆಟದಲ್ಲಿ ಮಾಳು ಮತ್ತು ರಕ್ಷಿತಾ ಪೇರ್ ಆಗಿ ಆಡಿದರು. ಗಿಲ್ಲಿ ಕಾವ್ಯ ಕಾಲೆಳೆದು ಬೀಳಿಸಿ ಆಡಿದರು ಅಂತ ಸೂರಜ್ ಹೇಳಿದರು. ಅಡ್ವಾಂಟೇಜ್ ಕೊಟ್ಟರೆ ಯೋಚನೆ ಮಾಡಿ ನಿರ್ಧಾರ ಮಾಡ್ತಾರೆ, ಜವಾಬ್ದಾರಿ ಕೊಟ್ಟರು ಕರೆಕ್ಟ್ ಆಗಿ ಮಾಡ್ತಾರೆ. ಮಾಳು ಮತ್ತು ರಕ್ಷಿತಾ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಅನಿಸಿತು ಅಂತ ಹೇಳಿದ್ದು ರಶಿಕಾ. ಜೋಡಿಗಳು ನಿರ್ಧಾರದ ಅನುಸಾರ ಮಾಳು ಮತ್ತು ರಕ್ಷಿತಾ ಅಡ್ವಾಂಟೇಜ್ ಸಿಕ್ಕಿತು. ವೈಲ್ಡ್ ಕಾರ್ಡ್ ಆಗಿ ಬಂದ ರಜತ್ ಮತ್ತು ಚೈತ್ರ ಕುಂದಾಪುರ ಜೋಡಿಯನ್ನು ಕ್ಯಾಪ್ಟನ್ಸಿ ರೇಸ್ನಿಂದ ರಕ್ಷಿತಾ ಮತ್ತು ಮಾಳು ಹೊರಗಿಟ್ಟರು. ಇಲ್ಲಿ ಮಾಳು ಮತ್ತು ರಕ್ಷಿತಾಗೆ ಅಡ್ವಾಂಟೇಜ್ ಸಿಕ್ಕಿದ್ದು ಎಲ್ಲರಿಗೂ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.